ರಾಷ್ಟ್ರ ರಾಜಧಾನಿಯಲ್ಲಿ ವಾಯು ಮಾಲಿನ್ಯ ಪ್ರಮಾಣ ಮತ್ತಷ್ಟು ಕುಸಿದಿದ್ದು ಭಾರೀ ಆತಂಕ ಮೂಡಿಸಿದೆ. ವಾಯು ಗುಣಮಟ್ಟ ಸೂಚ್ಯಂಕ ಪ್ರಮಾಣ AQI ಮಂಗಳವಾರ 378ಕ್ಕೆ ಕುಸಿದಿದೆ. ಉಸಿರಾಡೋ ಗಾಳಿಯೇ ವಿಷಯುಕ್ತವಾಗಿ ಜನ ಪರದಾಡಿದ್ದಾರೆ. ವಾಯು ಮಾಲಿನ್ಯ ತಡೆಯಲು ದೆಹಲಿ ಸರ್ಕಾರ ಹೊಸ ನಿಯಮಗಳನ್ನು ಮಾಡ್ತಲೇ ಇದೆ. ದೆಹಲಿಗೆ ಬರೋ ವಾಹನಗಳು BS6 ಆಗಿದ್ರೆ ಮಾತ್ರ ಪ್ರವೇಶ. ಈ ನಿಯಮ ಡಿಸೆಂಬರ್ 18ರಿಂದ ಜಾರಿಯಾಗುತ್ತೆ ಅಂದಿದೆ. ಇನ್ನು ವಾಯು ಮಾಲಿನ್ಯ ಪರೀಕ್ಷೆ ಮಾಡಿಸಿರೋ ವಾಹನಗಳಿಗೆ ಮಾತ್ರ ಪೆಟ್ರೋಲ್ ಹಾಕಲಾಗ್ತಿದೆ. ಈ ಭಾರಿ ವಾಯು ಮಾಲಿನ್ಯದ ಜೊತೆಗೆ ದಟ್ಟ ಮಂಜು ಆವರಿಸಿ ಆತಂಕ ಹೆಚ್ಚಿಸಿದೆ. ಮಂಜಿನ ಕಾರಣದಿಂದ 228 ವಿಮಾನ ಹಾರಾಟಗಳಲ್ಲಿ ವ್ಯತ್ಯಯವಾಗಿದೆ. ಮಂಜು ವಾಯು ಮಾಲಿನ್ಯದ ಕಾರಣ ಪ್ರಧಾನಿ ಮೋದಿ, ಫುಟ್ಬಾಲ್ ಕೋಚ್ ಮೆಸ್ಸಿ ವಿಮಾನಯಾನವು ಸೋಮವಾರ ತಡವಾಗಿತ್ತು. ಇದೆಲ್ಲದರ ನಡುವೆ ಅಧಿಕಾರಕ್ಕೆ ಬಂದ 10 ತಿಂಗಳಲ್ಲಿ ವಾಯು ಮಾಲಿನ್ಯ ನಿಯಂತ್ರಿಸೋದು ಅಸಾಧ್ಯ ಅಂತ ದೆಹಲಿ ಸರ್ಕಾರದ ಸಚಿವ ಸಿರ್ಸಾ ಹೇಳಿದ್ದಾರೆ. ಮಗಳಿಗಾಗಿ ತನ್ನ ಹೆಂಡತಿಯನ್ನೇ ಪತಿ ಕಿಡ್ನಾಪ್ ಮಾಡಿಸಿದ್ದ ಆರೋಪ ಕೇಳಿ ಬಂದಿದೆ. ನಟಿ ಚೈತ್ರಾರನ್ನ ವರ್ಧನ್ ಎಂಟರ್ಪ್ರೈಸಸ್ ಮಾಲೀಕ ಹಾಗೂ ಚಿತ್ರ ನಿರ್ಮಾಪಕ ಕಿಡ್ನಾಪ್ ಮಾಡಿಸಿದ ಆರೋಪವಿದೆ. ಚಿತ್ರೀಕರಣವೊಂದಕ್ಕೆಂದು ಸಂಪರ್ಕಿಸಿ 20,000 ಹಣ ಅಡ್ವಾನ್ಸ್ ಹಾಕಲಾಗಿದೆ. ಬಳಿಕ ಮೈಸೂರಿನಲ್ಲಿ ಶೂಟಿಂಗ್ ಇದೆ ಎಂದು ಸ್ನೇಹಿತನಿಂದ ಹೇಳಿಸಿ ಕಿಡ್ನಾಪ್ ಮಾಡಿಸಲಾಗಿದೆ ಎನ್ನಲಾಗಿದೆ. ಹರ್ಷವರ್ಧನ್ ಹಾಗೂ ನಟಿ ಚೈತ್ರಾ ಪ್ರೀತಿಸಿ ಮದುವೆಯಾಗಿದ್ದರು. ಇಬ್ಬರಿಗೂ 1 ವರ್ಷದ ಹೆಣ್ಣು ಮಗುವಿತ್ತು. ಆದರೆ ಕೌಟುಂಬಿಕ ಕಲಹ ಹಿನ್ನೆಲೆ ಇಬ್ಬರೂ ದೂರವಾಗಿದ್ದರು. ಬಳಿಕ ಮಗಳ ಜೊತೆ ನಟಿ ಚೈತ್ರಾ ಬೆಂಗಳೂರಿಗೆ ಬಂದರು. ಅಸಮಾಧಾನಗೊಂಡ ಪತಿ ಹರ್ಷವರ್ಧನ್ ಚೈತ್ರಾಳನ್ನ ಕಿಡ್ನಾಪ್ ಮಾಡಿಸಿದ ಆರೋಪ ಮಾಡಲಾಗಿದೆ. ಬಳಿಕ ಚೈತ್ರಾ ತಾಯಿಗೆ ಕರೆ ಮಾಡಿ ನನ್ನ ಮಗಳನ್ನ ಒಪ್ಪಿಸಿ ನಿಮ್ಮ ಮಗಳನ್ನ ಪಡೆಯುವಂತೆ ಬೆದರಿಕೆ ಹಾಕಿದ್ದ. ಈ ಸಂಬಂಧ ಚೈತ್ರಾ ಸಹೋದರಿ ದೂರು ದಾಖಲಿಸಿದ್ದಾರೆ. ಮತ್ತೊಂದೆಡೆ ಚೈತ್ರಾರನ್ನ ನಿರ್ಮಾಪಕ ಮನೆಯವರಿಗೆ ಒಪ್ಪಿಸಿದ್ದಾರೆ. ಕೇಸ್ ದಾಖಲಿಸಿದ ಪೊಲೀಸರು ಹರ್ಷವರ್ಧನ್ ಮತ್ತು ನಟಿ ಚೈತ್ರಾ ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಕೌಟುಂಬಿಕ ಕಲಹವಾಗಿದ್ದು ನಾವೇ ಮಾತನಾಡಿ ಸರಿ ಮಾಡ್ಕೊಳ್ತೀವಿ ಅಂತ ಇಬ್ಬರು ಹೇಳಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಪೊಲೀಸ್ ಅಪ್ಪನನ್ನ ಬಿಟ್ಟು ರೀಲ್ಸ್ ಮೋನಿಕಾ ಪರಾರಿಯಾದ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮನೆ ಬಿಟ್ಟು ಹೋಗುವಾಗ ತಾನು ಏನನ್ನೂ ತೆಗೆದುಕೊಂಡು ಹೋಗಿಲ್ಲ, ಒಡವೆ ಬಟ್ಟೆ ಯಾವುದು ಮುಟ್ಟಿಲ್ಲ ಅಂತ ಮೋನಿಕಾ ಹೇಳಿದ್ಲು. ಆದ್ರೆ ಮೋನಿಕಾ ಬ್ಯಾಗ್ ಹಿಡಿದು ಹೊರಟ CCTV ದೃಶ್ಯ ಲಭ್ಯವಾಗಿದೆ. ಮನೆ ಬಿಟ್ಟು ಹೋಗುವ ವೇಳೆ ಬಟ್ಟೆ ಒಡವೆಯನ್ನ ತುಂಬಿಕೊಂಡು 2 ದೊಡ್ಡ ಬ್ಯಾಗ್ ಸಮೇತ ತೆರಳಿರುವುದು ಕಂಡು ಬಂದಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣ ಸಂಬಂಧ ಬುಧವಾರದಿಂದ ಟ್ರಯಲ್ ಆರಂಭವಾಗ್ತಿದೆ. ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ಸಾಕ್ಷ್ಯಗಳ ವಿಚಾರಣೆ ಪ್ರಕ್ರಿಯೆ ಆರಂಭವಾಗಲಿದೆ. ಇದಕ್ಕೂ ಮುನ್ನ ಪ್ರಕರಣದ SPP ಮತ್ತು ತಂಡದಿಂದ ಪೂರ್ವ ಸಿದ್ಧತೆ ನಡೆದಿದೆ. ರೇಣುಕಾಸ್ವಾಮಿ ಕೊಲೆ ನಡೆದ ಶೆಡ್ ಸೇರಿದಂತೆ ಘಟನೆಗೆ ಸಂಬಂಧಿಸಿದ ಎಲ್ಲ ಸ್ಥಳಗಳನ್ನು SPP ತಂಡ ಪರಿಶೀಲಿಸಿದೆ. SPP ಪ್ರಸನ್ನಕುಮಾರ್, ತನಿಖಾಧಿಕಾರಿ SPP ಚಂದನ್, ಸಹಾಯಕ SPP ಸಚಿನ್ ಸ್ಥಳಗಳ ಪರಿಶೀಲನೆ ನಡೆಸಿದ್ದಾರೆ. ಬೆಳಗಾವಿ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರಾಜಶೇಖರ್ ಧಾರವಾಡ ನಿವಾಸದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಧಾರವಾಡದ ಸಿಲ್ವರ್ ಆರ್ಕಿಡ್ ಬಡಾವಣೆಯಲ್ಲಿರುವ ನಿವಾಸ ಸೇರಿದಂತೆ 3 ಕಡೆ ಲೋಕಾಯುಕ್ತ ಪೊಲೀಸರು ಜಾಲಾಡಿದ್ದು ದಾಳಿ ವೇಳೆ ರಾಜಶೇಖರ್ ತಬ್ಬಿಬ್ಬಾಗಿದ್ದಾರೆ. ಸುಮಾರು 50,000 ರೂಪಾಯಿ ಹಣವನ್ನ ಬಾತ್ರೂಮ್ ಅಲ್ಲಿ ಫ್ಲಶ್ ಮಾಡಿದ್ದಾರೆ ಎನ್ನಲಾಗಿದೆ. ತನಿಖೆ ವೇಳೆ 300 ಗ್ರಾಂ ಚಿನ್ನಾಭರಣ ಮತ್ತು ಭಾರೀ ಪ್ರಮಾಣದ ಅಕ್ರಮ ಆಸ್ತಿ ಪತ್ತೆಯಾಗಿದೆ ಎನ್ನಲಾಗಿದೆ. ಹಾವೇರಿಯ ಶಿಗ್ಗಾಂವಿ ತಾಲೂಕಿನ ವಾಟರ್ ಸ್ಪೋರ್ಟ್ಸ್ ಒಂದರಲ್ಲಿ ಹಣ ಹೂಡಿರುವ ಬಗ್ಗೆ ಮಾಹಿತಿ ಇದೆ. ಸಂಬಂಧಿಕರ ಹೆಸರಿನಲ್ಲೂ ಅಕ್ರಮ ಆಸ್ತಿ ಮಾಡಿರುವ ಆರೋಪ ಇದ್ದು ಅನೇಕ ದಾಖಲೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಮಹಿಳಾ ಟೆಕ್ಕಿಗೆ 2 ಕೋಟಿ ರೂಪಾಯಿ ವಂಚಿಸಲಾಗಿದೆ. ಬೆಂಗಳೂರಿನ ವಿಜ್ಞಾನ ನಗರದ ನ್ಯೂ ತಿಪ್ಪಸಂದ್ರ ನಿವಾಸಿ ಬಬಿತಾ ದಾಸ್ ಬಳಿ ಡಿಜಿಟಲ್ ವಂಚಕರು ಭರ್ತಿ 2 ಕೋಟಿ ಹಣ ಕಿತ್ತಿದ್ದಾರೆ. ಬ್ಲೂ ಡಾಟ್ ಹೆಸರಿನಲ್ಲಿ ಕೊರಿಯರ್ ಬಂದಿದ್ದು, ಈ ಕೊರಿಯರ್ಗೆ ನಿಮ್ಮ ಆಧಾರ್ ಲಿಂಕ್ ಆಗಿದೆ. ನಾವು ಮುಂಬೈ ಪೊಲೀಸರು ನಿಮ್ಮನ್ನ ಡಿಜಿಟಲ್ ಅರೆಸ್ಟ್ ಮಾಡಿದೀವಿ. ನಾವು ನಿಮ್ಮನ್ನ ವೆರಿಫೈ ಮಾಡೋವರೆಗೂ ಎಲ್ಲೂ ಹೋಗುವ ಹಾಗಿಲ್ಲ. ನಾವು ಹೇಳುವ ಒಂದು ಆಪ್ ಇನ್ಸ್ಟಾಲ್ ಮಾಡಿ ಕೇಳಿದಷ್ಟು ಹಣ ಹಾಕಬೇಕು. ಕೇಳಲಿಲ್ಲ ಅಂದ್ರೆ ನಿಮ್ಮ ಮಗನ ಜೀವಕ್ಕೆ ಅಪಾಯ ಇದೆ ಅಂತ ಬೆದರಿಕೆ ಹಾಕಿದ್ದಾರೆ. ಬೆಚ್ಚಿಬಿದ್ದ ಟೆಕ್ಕಿ 2 ನಿವೇಶನ ಫ್ಲಾಟ್ ಮಾರಿ ಸೈಬರ್ ವಂಚಕರಿಗೆ 2 ಕೋಟಿ ಹಣ ಹಾಕಿದ್ದಾರೆ. ಹಣ ಪಡಿತಾ ಇದ್ದಂತೆ ವಂಚಕರು ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಬಳಿಕ ವೈಟ್ ಫೀಲ್ಡ್ ಸೆಂಟ್ ಠಾಣೆಗೆ ಬಬಿತಾ ದೂರು ದಾಖಲಿಸಿದ್ದಾರೆ. ಕೇಸ್ ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸ್ತಾ ಇದ್ದು ಡಿಜಿಟಲ್ ಅರೆಸ್ಟ್ ಅನ್ನೋದೇ ಇಲ್ಲ ಅಂತ ತಿಳಿಸಿದ್ರು. ಇತ್ತೀಚೆಗೆ ಇಂತಹ ಘಟನೆಗಳು ಹೆಚ್ಚಾಗ್ತಾ ಇವೆ. ಇಂತಹ ಕರೆಗಳು ಬಂದ್ರೆ ಹೆದರಬೇಡಿ, 1930ಗೆ ಕರೆ ಮಾಡಿ ಅಂತ ಜನರಲ್ಲಿ ಮನವಿ ಮಾಡಿದ್ದಾರೆ. ರೈತರಿಗೆ ಸಬ್ಸಿಡಿ ದರದಲ್ಲಿ ಹಂಚಿಕೆಯಾಗಬೇಕಾಗಿದ್ದ ಯೂರಿಯಾ ಗೊಬ್ಬರವನ್ನು ಅಕ್ರಮವಾಗಿ ಸಂಗ್ರಹಿಸಿ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ನೆಲಮಂಗಲದ ಗೆಜ್ಜಲಹಳ್ಳಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಡಲಾಗಿದ್ದ 88 ಲಕ್ಷ ಮೌಲ್ಯದ 190 ಮೆಟ್ರಿಕ್ ಟನ್ ಯೂರಿಯಾವನ್ನು
DRI ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ವಿನಾಯಿತಿ ಮೇಲೆ ಯೂರಿಯಾ ಕೊಡ್ತಾ ಇದೆ. ಕೃಷಿ ಇಲಾಖೆಗೆ ವರ್ಗಾವಣೆಯಾಗಿದ್ದ ಯೂರಿಯಾವನ್ನ ಕದ್ದು ತಂದು ಬಳಿಕ ಚೀಲ ಬದಲಾಯಿಸಿ ₹200 ಮೌಲ್ಯದ ಯೂರಿಯಾವನ್ನ ₹2,500 ಮಾರಾಟ ಮಾಡಲಾಗ್ತಿತ್ತು. ಯೂರಿಯಾ ರಸಗೊಬ್ಬರ ಡಿಸ್ಟ್ರಿಬ್ಯೂಟರ್ ಆಗಿರುವ ತಜೀಬ್ ಖಾನ್ ಯೂಸುಫ್ 45 ಕೆಜಿ ತೂಕದ ಯೂರಿಯಾ ಚೀಲಗಳನ್ನು ಶೆಡ್ಗೆ ತಂದು ದಾಸ್ತಾನು ಮಾಡುತ್ತಿದ್ದ. ಬಳಿಕ ಬೇರೆ ಚೀಲಗಳಿಗೆ ತುಂಬಿ 50 ಕೆಜಿ ಚೀಲವನ್ನಾಗಿ ಮಾಡುತ್ತಿದ್ದ. ಈ ಯೂರಿಯಾ ಚೀಲಗಳನ್ನು ತಮಿಳುನಾಡಿಗೆ ಕಳುಹಿಸುತ್ತಿದ್ದ. ₹266 ರೈತರಿಗೆ ನೀಡಬೇಕಾಗಿದ್ದ ಯೂರಿಯಾ ರಸಗೊಬ್ಬರವನ್ನ ಈ ದಂಧೆಕೋರರು ₹2,500 ಮಾರಾಟ ಮಾಡ್ತಿದ್ರು. ಯೂರಿಯಾ ರಸಗೊಬ್ಬರ ರೈತರ ಕೈ ಸೇರದೆ ಕಾಳಸಂತೆಯಲ್ಲಿ ಮಾರಾಟವಾಗ್ತಿರೋದಕ್ಕೆ ಸರ್ಕಾರವೇ ನೇರ ಕಾರಣ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಯೂರಿಯಾ ಶಾರ್ಟೇಜ್ ಆದಾಗೆಲ್ಲ ಕೇಂದ್ರ ಸರ್ಕಾರ ನಮಗೆ ಸರಿಯಾಗಿ ಕೊಡ್ತಾ ಇಲ್ಲ, ತಾರತಮ್ಯ ಮಾಡ್ತಾ ಇದೆ ಅಂತೇಳಿ ಪದೇ ಪದೇ ಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿವರೆಗೂ ಹೇಳ್ತಾ ಇದ್ರು. ಈಗ ಮುಖ್ಯಮಂತ್ರಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ, ಇವಾಗ ಏನು ಹೇಳ್ತೀರಾ? ನರೇಂದ್ರ ಮೋದಿಯವರ ಸರ್ಕಾರ ರೈತರಿಗೆ ಸಹಾಯ ಆಗಲಿ ಅಂತ ಸಬ್ಸಿಡಿ ಕೊಟ್ಟು ಈ ಯೂರಿಯಾವನ್ನು ಬಿಡುಗಡೆ ಮಾಡ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಇದನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶ ಕೊಟ್ಟಿದೆ. ಕೊಟ್ಟವರು ಯಾರು? ಅಧಿಕಾರಿ ಮೇಲೆ ಕ್ರಮ ಏನು? ಇನ್ನು ಈ ಕುರಿತು ತನಿಖೆಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡುತ್ತೇನೆ ಅಂತ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆ ನೀಡಿದ್ದಾರೆ. ನಾನು ಮುಂದಿನ ಡೆಲ್ಲಿ ಹೋಗ್ತೀನಿ, ಈ ತನಿಖೆಗೆ ಒತ್ತಾಯ ಮಾಡ್ತೀನಿ. ಯಾರು ತಪ್ಪಿಸ್ತಾರೆ ಅವ್ರಿಗೆ ಕ್ರಿಮಿನಲ್ ಕೇಸ್ ಹಾಕಿದ್ರೆ ನಾನು 4-5 ದಿವಸದಲ್ಲಿ ಡೆಲ್ಲಿಗೆ ಹೋಗ್ತೇನೆ, ಒತ್ತಾಯ ಮಾಡ್ತೀನಿ. ನಮ್ಮ ಮಂತ್ರಿಗಳಿಗೆ ಪತ್ರನೇ ಬರ್ತೀನಿ. ಮೊಟ್ಟೆಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿವೆ ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಇದರಿಂದ ಮೊಟ್ಟೆ ತಿನ್ನಬೇಕೋ ಬೇಡವೋ ಅನ್ನುವ ಗೊಂದಲ ಜನರಲ್ಲಿ ಶುರುವಾಗಿದೆ. ಜನರಲ್ಲಿ ಮೂಡಿರುವ ಗೊಂದಲದ ಬಗ್ಗೆ ಕಿದ್ವಾಯಿ ಆಸ್ಪತ್ರೆ ನಿರ್ದೇಶಕರು ಪ್ರತಿಕ್ರಿಯೆ ನೀಡಿದ್ದಾರೆ. ಮೊಟ್ಟೆ ಸೇವನೆಯಿಂದ ಕ್ಯಾನ್ಸರ್ ಕಾಯಿಲೆ ಬರುತ್ತೆ ಅನ್ನೋದು ಸುಳ್ಳು, ಆದರೆ ನೈಟ್ರೋಪ್ಯೂರಾನ್ ಎಂಬ ಅಂಶ ಮೊಟ್ಟೆಯಲ್ಲಿದ್ದರೆ ಕ್ಯಾನ್ಸರ್ ಸಾಧ್ಯತೆ ಇದೆ ಎಂದಿದ್ದಾರೆ. ಮೊಟ್ಟೆ ತುಂಬಾ ಸೇಫು. ಇದು ಕ್ಲಿಯರಾಗಿ ಹೋಗ್ಬೇಕು ಮೆಸೇಜು. ಮೊಟ್ಟೆಯಿಂದ ಯಾವುದೇ ಥರದ ಕ್ಯಾನ್ಸರ್ ಕಾಯಿಲೆ ಬರೋದಿಲ್ಲ. ಈಗ ನೀವೇನು ಮಾತಾಡ್ತಿರಲ್ಲ, ಈ ಥರ ಕಾಂಟ್ರವರ್ಸಿ ತುಂಬ ಚರ್ಚೆ ಆಗ್ತಿದೆ ಅಂತ. ಇದು ನೈಟ್ರೋಫ್ಯೂರೆಂಟೈನ್ ಅನ್ನೋ ಒಂದು ಅಂಶ ಈ ಟೆಸ್ಟ್ ಮಾಡಿದಾಗ ಯಾವುದೋ ಒಂದು ಲ್ಯಾಬೊರೇಟ್ರಿಲಿ ವೆರಿಫೈಡ್ ಟೆಸ್ಟಿಂಗ್ ಮಾಡಿದಾಗ ಪಾಸಿಟಿವ್ ಬಂದಿದೆ ಅಂತ, ಅದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋ ಒಂದು ಮಾಹಿತಿ ಇದು ಸೋಷಿಯಲ್ ಮೀಡಿಯಲ್ಲಿ ಸುಮಾರು ಓಡಾಡ್ತಿದೆ. ಆದರೆ ಒಂದಂತ ಹೇಳ್ತೀನಿ, ಮೊಟ್ಟೆ ಇಸ್ ವೆರಿ ಸೇಫ್. ಮೊಟ್ಟೆಯಿಂದ ಬೇಸಿಕಲಿ ಮೊಟ್ಟೆಯಿಂದ ಯಾವುದೇ ಥರದ ಕ್ಯಾನ್ಸರ್ ಕಾಯಿಲೆ ಬರೋದು ಯಾವುದೇ ಥರದ್ದು ಯಾವುದು ಮಾಹಿತಿನೂ ಇಲ್ಲ. ಪ್ಲಸ್ ದಿರ್ ಇಸ್ ನೋ ಅಸೋಸಿಯೇಷನ್. ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಜನಪ್ರಿಯ ಬ್ರ್ಯಾಂಡ್ಗಳ ಮೊಟ್ಟೆ ಗುಣಮಟ್ಟ ಪರೀಕ್ಷೆಗೆ ಮುಂದಾಗಿದೆ. ಈಗಾಗಲೇ ಬ್ರ್ಯಾಂಡೆಡ್ ಮತ್ತು ಬ್ರ್ಯಾಂಡೆಡ್ ಅಲ್ಲದ ಮೊಟ್ಟೆಗಳ ಸಂಗ್ರಹಕ್ಕೆ ಮುಂದಾಗಿರುವ FSSAI ದೇಶಾದ್ಯಂತ ಇರುವ 10 ಲ್ಯಾಬೊರೇಟರಿಗಳಲ್ಲಿ ಮೊಟ್ಟೆಗಳ ಪರೀಕ್ಷೆ ನಡೆಸಲಿದೆ. ಇನ್ನು ಎಗ್ರೋ ಸಂಸ್ಥೆ ಸಹ ತಮ್ಮ ಮೊಟ್ಟೆಗಳ ಪರೀಕ್ಷಾ ವರದಿಯನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸುವುದಾಗಿ ಹೇಳಿದೆ. ವಿಧಾನ ಪರಿಷತ್ನಲ್ಲೂ ಮೊಟ್ಟೆ ಬಗ್ಗೆ ಚರ್ಚೆಯಾಗಿದೆ. ಪರಿಷತ್ನ ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಿದ್ದ ರಮೇಶ್ ಬಾಬು ಯೂಟ್ಯೂಬ್ನಲ್ಲಿ ಮೊಟ್ಟೆ ಬಗ್ಗೆ ಅಪಪ್ರಚಾರದಿಂದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಅಪಪ್ರಚಾರದ ವಿರುದ್ಧ ರಾಜ್ಯ ಆರೋಗ್ಯ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ಉತ್ತರ ನೀಡಿದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್, ಈಗಾಗಲೇ ಮೊಟ್ಟೆಗಳ ಸ್ಯಾಂಪಲ್ ಪಡೆದಿದ್ದೇವೆ, 3-4 ದಿನಗಳಲ್ಲಿ ವರದಿ ಬರಲಿದೆ ಎಂದಿದ್ದಾರೆ. ನಾವು ಈಗಾಗಲೇ ಆ ಕಂಪನಿಯ ಎಗಾಸ್ ಕಂಪನಿ ಏನಿದೆ ಆ ಕಂಪನಿಯ ಒಂದು ಮೊಟ್ಟೆಗಳು ಕೂಡ ತಪಾಸಣೆಗೆ ತಗೊಳ್ತಕ್ಕಂಥದ್ದಕ್ಕೆ ಈಗಾಗಲೇ ನಾವು ಸ್ಯಾಂಪಲ್ಗಳ ಅದನ್ನು ತೊಗೊಂಡಿದ್ದೀವಿ. ಮತ್ತು ಬೇರೆ ಮೊಟ್ಟೆಗಳನ್ನು ಕೂಡ ನಾವು ಸ್ಯಾಂಪಲ್ಗಳು ತೊಗೊಂಡಿದ್ದೀವಿ. ವರದಿ ಬರೋದಕ್ಕೆ ಒಂದು 3-4 ದಿವಸ, ಇನ್ನೊಂದು 4-5 ದಿವಸ ಆಗ್ತದೆ. ನಾನು ಹೋದ ವರ್ಷ ಮಾಡಿದಾಗ ಎಲ್ಲ ಒಳ್ಳೆ ಕ್ವಾಲಿಟಿನೇ ಇದ್ದಂಥ ಒಂದು ವರದಿ ಕೂಡ ಇದೆ ನಮ್ಮ ಹತ್ರ. ಈಗ ಇದನ್ನು ಕೂಡ ಮತ್ತೊಮ್ಮೆ ಮಾಡಿಸ್ತಾ ಇದ್ದೀನಿ, ಆ ಕಂಪನಿದು ಕೂಡ ಮಾಡಿಸ್ತಾ ಇದ್ದೀನಿ. ತದನಂತರ ಹೇಳ್ತೀವಿ. ಕೇಂದ್ರದ ಜೊತೆ ಕೂಡ ಮಾತಾಡೋಕ್ಕೆ ಹೇಳಿದ್ದೀನಿ, ಯಾಕಂದರೆ ಇದು ಫುಡ್ ಸೇಫ್ಟಿ ಅವರು ಕೇಂದ್ರ ಸರ್ಕಾರ ಅವ್ರ ಗಮನದಲ್ಲೂ ಕೂಡ ಇದೆ. ಅವ್ರ ಜೊತೆಲೂ ಕೂಡ ನಮ್ಮ ಇಲಾಖೆಯವರು ಮಾತಾಡೋದು ಕೂಡ ಹೇಳಿದ್ದೀನಿ ಮಾನ್ಯ ಸಭಾಪತಿ. ಆಳಂದ ಕ್ಷೇತ್ರದ ಮತಗಳ್ಳತನ ವಿಚಾರ ವಿಧಾನಸಭೆಯಲ್ಲಿ ಕೋಲಾಹಲಕ್ಕೆ ಕಾರಣವಾಯಿತು. ಆಳಂದ ಕ್ಷೇತ್ರ ಶಾಸಕ BR ಪಾಟೀಲ್ ಮತಗಳ್ಳತನದ ವಿಚಾರ ಪ್ರಸ್ತಾಪಿಸಿದರು. ನನಗೆ ಈ ವಿಧಾನಸಭೆಗೆ ಬರಲಿಕ್ಕೆ ಅಡ್ಡಿ ಮಾಡುವಂಥ ಒಂದು ಪ್ರಯತ್ನ ನಡೆದಿತ್ತು. ಆ ಪ್ರಯತ್ನ ಇವತ್ತು ಬಯಲಿಗೆ ಬಂದಿದೆ. ವೋಟ್ ಚೋರ್ ಅನ್ನುವಂಥವ್ರು ಯಾರು ಅಂತ ಬಹಿರಂಗವಾಗಿದೆ. ಇದರ ಬಗ್ಗೆ ತಾವು ಚರ್ಚೆಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ವಿಧಾನಸಭೆಗೆ ಬರಲಿಕ್ಕೆ
ಅದು ಚರ್ಚೆ ಉತ್ತರ ಕರ್ನಾಟಕದ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರಕರಣ ಸಂಬಂಧ ಜಾರಿ ನಿರ್ದೇಶನಾಲಯ ಸಲ್ಲಿಸಿರುವ ಆರೋಪ ಪಟ್ಟಿಯನ್ನ ಪರಿಗಣಿಸುವುದಕ್ಕೆ ದೆಹಲಿಯ ರೋಸ್ ಅವೆನ್ಯೂ ನ್ಯಾಯಾಲಯ ನಿರಾಕರಿಸಿದೆ. ಖಾಸಗಿ ದೂರಿನ ಆಧಾರದಲ್ಲಿ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಿರುವುದು ಸಮರ್ಥನೀಯವಲ್ಲ ಎಂದಿದೆ. ಆದರೆ ಇಡಿ ಅಧಿಕಾರಿಗಳು ಅಗತ್ಯ ಬಿದ್ದರೆ ತನಿಖೆ ಮುಂದುವರಿಸಬಹುದು ಅಂತ ಕೋರ್ಟ್ ತಿಳಿಸಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ಹಿಂದಿನಿಂದಲೂ ಆರೋಪಿಸ್ತಾ ಇತ್ತು. ಇದೀಗ ಕೋರ್ಟ್ ಆದೇಶದಿಂದ ಸತ್ಯಕ್ಕೆ ಗೆಲುವಾಗಿದೆ. ಮೋದಿ ಸರ್ಕಾರದ ದುರುದ್ದೇಶಪೂರ್ವಕ ಮತ್ತು ಕಾನೂನು ಬಾಹಿರ ಕ್ರಮಗಳು ಬಯಲಾಗಿದೆ ಎಂದಿದೆ. ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹೆಸರು ಬದಲಾವಣೆಗೆ ಮುಂದಾಗಿರುವುದಕ್ಕೆ ವಿಪಕ್ಷಗಳು ಆಕ್ರೋಶ ಹೊರಹಾಕಿವೆ. 2025ರ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ವಿಬಿಜಿ ರ್ಯಾಮ್ಜಿ ಮಸೂದೆ ಮೂಲಕ ಯೋಜನೆ ಹೆಸರು ಬದಲಿಸಲು ಹೊರಟಿರುವ ಕೇಂದ್ರದ ನಡೆಯನ್ನ ಇಂಡಿಯಾ ಕೂಟ ಖಂಡಿಸಿದೆ. ಬಿಜೆಪಿ ಮಹಾತ್ಮ ಗಾಂಧಿ ಹೆಸರನ್ನ ಅಳಿಸಲು ಹೊರಟಿದೆಯಾ ಅಂತ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಕಿಡಿಕಾರಿದ್ದಾರೆ. ये विधेयक वापस लिया जाना चाहिए. इसके बदले में सरकार को एक नया विधेयक पेश करना चाहिए. खत्म करूं, महात्मा गांधी जी मेरे परिवार के नहीं थे, लेकिन मेरे परिवार जैसे ही हैं और इस पूरे देश की यही भावना है सर. ಐಪಿಎಲ್ ಮಿನಿ ಹರಾಜಿನಲ್ಲಿ ಆಸ್ಟ್ರೇಲಿಯಾದ ಆಲ್ರೌಂಡರ್ ಕ್ಯಾಮರೂನ್ ಗ್ರೀನ್ 25 ಕೋಟಿ 20 ಲಕ್ಷಕ್ಕೆ ಸೇಲ್ ಆಗಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಜೊತೆಗೆ ಪೈಪೋಟಿಗೆ ಬಿದ್ದ ಶಾರುಖ್ ಖಾನ್ ಒಡೆತನದ ಕೆಕೆಆರ್ ಮಾಜಿ ಆರ್ಸಿಬಿ ಆಟಗಾರ ಗ್ರೀನ್ ರನ್ನ ಖರೀದಿಸಿದೆ. ಇನ್ನು ಹಾಲಿ ಚಾಂಪಿಯನ್ ಆರ್ಸಿಬಿ 7 ಕೋಟಿಗೆ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್, 5 ಕೋಟಿ 20 ಲಕ್ಷ ನೀಡಿ ಎಡಗೈ ವೇಗಿ ಮಂಗೇಶ್ ಯಾದವ್ ಮತ್ತು 2 ಕೋಟಿಗೆ ನ್ಯೂಜಿಲೆಂಡ್ ವೇಗಿ ಜಾಕೋಬ್ ಡಫಿಯನ್ನ ಖರೀದಿಸಿದೆ. 2026ರ ಐಪಿಎಲ್ ಟೂರ್ನಿಯ ಉದ್ಘಾಟನಾ ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಸುವಂತೆ ಕೆಎಸ್ಸಿಎ ಬಿಸಿಐಗೆ ಮನವಿ ಮಾಡಿದೆ. ಆರ್ಸಿಬಿ ಅವ್ರು ಚಾಂಪಿಯನ್ಸ್ ಆಗಿದ್ರು. ಜನರಲಿ ಏನಾಗುತ್ತೆ ಅಂದರೆ ಆರ್ಸಿಬಿನವರು ಗೆದ್ದಾಗ ಯಾರು ಗೆಲ್ತಾರೋ ಅವರ ಒಂದು ಹೋಮ್ ಗ್ರೌಂಡ್ನಲ್ಲೇ ನಡೆಸೋದು ಇದನ್ನ ಓಪನಿಂಗ್ ಸೆರೆಮನಿ ಎಲ್ಲ. ಖಂಡಿತ ಎಲ್ಲರಿಗೂ ಸಿಹಿ ಸುದ್ದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರಿನ ಭಾರತ್ ನಗರದ ಮುನೇಶ್ವರ ಬಡಾವಣೆಯಲ್ಲಿ ಹಾಡಹಗಲೇ ಕಳ್ಳತನ ನಡೆದಿದೆ. ಜೀವನ ಪೂರ್ತಿ ದುಡಿದು ಮನೆ ಖರೀದಿಗೆಂದು ಕೂಡಿಟ್ಟಿದ್ದ ಹಣವನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಉಡುಪಿ ನಗರ ಠಾಣೆ ಪೊಲೀಸರು ಕಳ್ಳತನವಾಗಿದ್ದ ಸುಮಾರು 8-9 ಲಕ್ಷ ಮೌಲ್ಯದ 60 ಮೊಬೈಲ್ಗಳನ್ನ ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ. ದಾವಣಗೆರೆ ಡಿಸಿ ಕಚೇರಿ, ವಿಜಯಪುರ ಡಿಸಿ ಕಚೇರಿ, ತುಮಕೂರು ಡಿಸಿ ಕಚೇರಿ, ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ತಾಲೂಕು ಕಚೇರಿ ಸೇರಿದಂತೆ ಹಲವು ಕಚೇರಿಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ ಬಂದಿತ್ತು. ಪರಿಶೀಲನೆ ಬಳಿಕ ಬೆದರಿಕೆ ಹುಸಿ ಅನ್ನೋದು ಗೊತ್ತಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಬಿಸಿಯೂಟದಲ್ಲಿ ಹುಳುಗಳು ಪತ್ತೆ ಪ್ರಕರಣ ಸಂಬಂಧ ಅಧಿಕಾರಿಗಳು ಕೊಪ್ಪಳ ತಾಲೂಕಿನ ಬಿಸರಳ್ಳಿ ಅನುದಾನಿತ ಶಾಲೆಗೆ ಮತ್ತು ಹೊಸಲಿಂಗಾಪುರದ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇವತ್ತು ಮಂಡ್ಯ ಜಿಲ್ಲೆಯ ಮಳವಳ್ಳಿಗೆ ಆಗಮಿಸಿದ್ರು. ಶಿವರಾತ್ರೀಶ್ವರ ಶಿವಯೋಗಿಗಳ ಜಯಂತಿ ಮಹೋತ್ಸವದಲ್ಲಿ ಮುರ್ಮು ಭಾಗಿಯಾಗಿದ್ದರು. ಗೋವಾ ಪಬ್ ಬೆಂಕಿ ದುರಂತ ಕೇಸ್ ತನಿಖೆ ಚುರುಕುಗೊಂಡಿದೆ. ಪಬ್ ಮಾಲೀಕರಾದ ಸೌರಭ್ ಲೂತ್ರಾ, ಗೌರವ್ ಲೂತ್ರಾರನ್ನ ಥೈಲ್ಯಾಂಡ್ನಲ್ಲಿ ಬಂಧಿಸಿ ಭಾರತಕ್ಕೆ ಕರೆತರಲಾಗಿದೆ. ಶ್ರೀಲಂಕಾದ ಮಾಜಿ ಕ್ರಿಕೆಟ್ ಆಟಗಾರ ಅರ್ಜುನ್ ರಣತುಂಗ ಬಂಧನವಾಗುವ ಸಾಧ್ಯತೆ ಇದೆ. ಪೆಟ್ರೋಲಿಯಂ ಸಚಿವರಾಗಿದ್ದಾಗ ನಡೆದ ತೈಲ ಖರೀದಿ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ರಣತುಂಗರನ್ನ ಬಂಧಿಸಲು ಲಂಕಾ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ.